ನಟಿ ಕೃಷಿ ತಪಂಡ ಮನೆಯಲ್ಲಿ ಗೆಳೆಯ ಆತ್ಮಹತ್ಯೆ ಪ್ರಕರಣ. ನಟಿ ಕೃಷಿ ತಪಂಡಾಗೆ ಗೊತ್ತಾ ವೈಶಾಖ್ ಉಪಾಧ್ಯಾಯ್ ಆತ್ಮಹತ್ಯೆಯ ಸೀಕ್ರೆಟ್? ಈ ಪ್ರಶ್ನೆ ಈಗ ಎದುರಾಗಿದೆ. ವೈಶಾಖ್ ಉಪಾಧ್ಯಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಯಾಕೆ? ಇದು ಮೊದಲಿಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಉತ್ತರ, ಈ ಪ್ರಶ್ನೆಗೆ ಉತ್ತರ ಕೃಷಿ ತಪಂಡಾಗೆ ಗೊತ್ತಾ? ಏನು ನಿನ್ನೆ ಅಷ್ಟೇ ಬಯಲಿಗೆ ಬಂದಂಥ ಆತ್ಮಹತ್ಯೆ ಪ್ರಕರಣ. ಮೊನ್ನೆ ತಡರಾತ್ರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಪತ್ನಿ ನೀಡಿದ ದೂರಿನ ಮೇಲೆ ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ RR ನಗರ ಪೊಲೀಸರು ಕೃಷಿ ತಪಂಡಾಗೆ ಫಸ್ಟ್ ನೋಟಿಸ್ ಕೊಡೋಕೆ ಪೊಲೀಸರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿದಿನ ಕೃಷಿ ತಪಂಡ ಜೊತೆ ಮಾತುಕತೆ ನಡೆಸ್ತಾ ಇದ್ದ ವೈಶಾಖ್ ಉಪಾಧ್ಯಾಯ್ ಕೊನೆ ಕಾಲ್ ಮೆಸೇಜ್ ಕೂಡ ಕೃಷಿ ತಪಂಡಾಗೆ ಕಳುಹಿಸಿದ್ದ ವೈಶಾಖ್ ಉಪಾಧ್ಯಾಯ್. ಹೀಗಾಗಿ ನಟಿಗೆ ನೋಟಿಸ್ ನೀಡೋಕೆ ಮುಂದಾಗಿದ್ದಾರೆ ಪೊಲೀಸರು. ನಾಳೆ ಅಥವಾ ನಾಡಿದ್ದು ಕೃಷಿ ತಪಂಡ ವಿಚಾರಣೆ ಕರೆಯಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏನು ವೈಶಾಖ್ ಉಪಾಧ್ಯಾಯ್ ಮೃತದೇಹ ನಿನ್ನೆ ಪತ್ತೆಯಾಗಿತ್ತು RR ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಲ್ಲಿ. ಈಗ ಫಸ್ಟ್ ನೋಟಿಸ್ ಯಾರಿಗೆ ಕೊಡಬೇಕು? ನಟಿ ಮನೆಯಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿದ್ರಿಂದ ನಟಿಗೆ ಕೊಡಬೇಕು. ನಟಿಗೆ ಗೊತ್ತಿರಬಹುದು. ವಿಚಾರಣೆ ನಡೆಸಿದ್ರೆ ಸತ್ಯಾಸತ್ಯತೆ ಆಚೆ ಬರಬಹುದು. ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ಏನು? ಯಾತಕ್ಕೋಸ್ಕರ ಆತ ಆತ್ಮಹತ್ಯೆ ಮಾಡಿಕೊಂಡ? 45 ವರ್ಷದ ಬೆಂಗಳೂರಿನ ಗಿರಿನಗರ ಮೂಲದ ವೈಶಾಖ್ ಉಪಾಧ್ಯಾಯ್ ಕಡೆಯ ಕೊನೆ ಕಾಲ್ ಮತ್ತು ಕೊನೆ ಮೆಸೇಜ್ ಕೂಡ ಕೃಷಿ ತಪಂಡಾಗೆ ಮಾಡಿದ್ರು. ಹೀಗಾಗಿ ಈಗ ಮರಣೋತ್ತರ ಪರೀಕ್ಷೆ ಆಗಿದೆ, ಅಂತ್ಯಕ್ರಿಯೆ ಆಗಿದೆ. ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಬೇಕಲ್ಲ. ಫಸ್ಟ್ ನೋಟಿಸನ್ನು, ಎನ್ಕ್ವೈರಿ ನೋಟಿಸನ್ನು ಮೊದಲನೇದಾಗಿ ಯಾರು ಕೊಡಬೇಕು ಅಂದರೆ ಅದು ನಟಿ ಕೃಷಿ ತಪಂಡಾಗೆ. ಸೊ ಕೃಷಿ ತಪಂಡ ಅವ್ರನ್ನ ಕರೆಸಿ ಮೊದಲು ನೋಟಿಸನ್ನು ಕೊಡಲಿಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಮೊದಲ ವಿಚಾರಣೆ ಕೃಷಿ ತಪಂಡ ಅವ್ರದ್ದೇ ಆಗುತ್ತೆ. ನಿನ್ನೆ ಬೆಂಗಳೂರಿನ ಚಾಮರಾಜಪೇಟೆಯ TR ಮಿಲ್ ಬಳಿ ಇರೋ ಅಂತ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಕುಟುಂಬಸ್ಥರ ಸಮಕ್ಷಮದಲ್ಲಿ. ಕೃಷಿ ತಪಂಡ ಅವರು ಕೂಡ ನಿನ್ನೆ ಬಂದಿದ್ರು. ಬಟ್ ಮೃತದೇಹವನ್ನು ನೋಡಲಿಕ್ಕೆ ಕುಟುಂಬಸ್ಥರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಅವರ ಸಂಬಂಧಿ ವೈಶಾಖ್ ಉಪಾಧ್ಯಾಯರ ಮೃತದೇಹವನ್ನು ನೋಡಲಿಕ್ಕೆ ಕೃಷಿ ತಪಂಡ ಅವ್ರನ್ನ ಬಿಟ್ಟಿಲ್ಲ. ಮೊನ್ನೆ ತಡರಾತ್ರಿ ರಾಜರಾಜೇಶ್ವರಿ ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಉಪಾಧ್ಯಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 45 ವರ್ಷದ ವೈಶಾಖ್ ಉಪಾಧ್ಯಾಯ್ ಪತ್ನಿಯ ಜೊತೆ ಜಗಳ ಮಾಡಿಕೊಂಡಿದ್ರು. ಕೃಷಿ ತಪಂಡ ಅವರು ವಾಸವಿದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ಒಂದು ಕೀನ ಅವರು ಪಡೆದುಕೊಂಡಿದ್ರು. ಕಳೆದ 1 ವಾರದಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು. ಕೃಷಿ ತಪಂಡ ಅವರ ಸಂಪರ್ಕದಲ್ಲಿ ಇದ್ರು ಅನ್ನೋ ತಿಳಿದು ಬಂದಿದೆ. ಹೀಗಾಗಿ ಫಸ್ಟ್ ನೋಟಿಸ್ನ ಕೃಷಿ ತಪಂಡಾಗೆ ನೀಡಲು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಈಗ ಚಂದ್ರು, ನೋಡಿ, ಕೃಷಿ ತಪಂಡ ಅವ್ರಿಗೆ ಫಸ್ಟ್ ನೋಟಿಸನ್ನು ಕೊಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಕಾರಣ ಏನು ಅಂದರೆ ಅವರ ಜೊತೆ ನಿರಂತರ ಸಂಪರ್ಕವನ್ನು ವೈಶಾಖ್ ಉಪಾಧ್ಯಾಯ್ ಹೊಂದಿದ್ರು. ಹೀಗಾಗಿ ಮೊದಲ ವಿಚಾರಣೆ, ಕೊನೆಯ ಕಾಲು ಕೃಷಿಗೆ, ಕೊನೆಯ ಮೆಸೇಜ್ ಕೂಡ ಕೃಷಿಗೆ. ಈ ನಿಟ್ಟಿನಲ್ಲಿ ಮೊದಲ ನೋಟಿಸ್ ಈಗ ಕೃಷಿಗೆ ಕೊಡುವಂಥ ಸಿದ್ಧತೆ. ಚಂದ್ರು, ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಸೀಕ್ರೆಟ್ ಏನಿದೆ, ಅಥವಾ ಈ ಹಿಂದೆ ಏನಾದರೂ ಆಗಿದೆಯಾ, ಬಿಸ್ನೆಸ್ ವಿಚಾರವಾಗಿರ್ಬೋದು, ಕೌಟುಂಬಿಕ ವಿಚಾರವಾಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ಯಾರಾದರೂ ಜೊತೆಯಲ್ಲಿ ಏನಾದರೂ ತಗಾದೆ ಇದೆಯಾ ಅನ್ನುವಂಥ ಎಲ್ಲ ವಿಚಾರ ಕೂಡ ಕೃಷಿ ತಪಾಂಡಗೆ ವೈಶಾಖ್ ಹೇಳಿರಬಹುದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೃಷಿ ತಪಾಂಡಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಸದ್ಯಕ್ಕೆ ಪೊಲೀಸರು ಮಾಡಿಕೊಂಡಿರುವಂತಹದ್ದು. ಇಂದು ಅಥವಾ ನಾಳೆ ನೋಟಿಸ್ ಸರ್ವ್ ಮಾಡಿ ಅವ್ರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂತಹದ್ದು. ಮುಖ್ಯವಾಗಿ ಯಾಕೆ ಆಕೆಗೆ ಒಂದು ನೋಟಿಸನ್ನು ಸರ್ವ್ ಮಾಡಬೇಕು ಅನ್ನುವಂತಹದ್ದು ಪೊಲೀಸರಿಗೆ ಸದ್ಯಕ್ಕೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನು, ಮೊಬೈಲ್ನಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಕಂಟಿನ್ಯೂಯಸ್ ಆಗಿ ಈಕೆಯ ಜೊತೆ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ ಈಕೆ ವಾಸವಿದ್ದಂತಹ ಫ್ಲಾಟ್ನಲ್ಲಿ ಆತ ಕಳೆದ 1 ವಾರದಿಂದ ಕೂಡ ಅದೇ ಫ್ಲಾಟ್ನಲ್ಲಿ ವಾಸ ಇರ್ತಾನೆ ಅನ್ನುವಂತಹ ವಿಚಾರ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಗೊತ್ತಾಗಿರುವಂತಹದ್ದು. ಈ ಎಲ್ಲ ವಿಚಾರಗಳ ಆಧಾರದ ಮೇಲೆ ಸದ್ಯಕ್ಕೆ ಆಕೆಗೆ ಮೊದಲ ನೋಟಿಸನ್ನು ಕೊಟ್ಟು ಮತ್ತೆ ಆಕೆ ಹೇಳಿಕೆಯನ್ನು ಪಡ್ಕೊಳ್ಳೋದು ಸಾಕಷ್ಟು ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು ವಿಚಾರ ಅಂದ್ರೆ ವೈಶಾಖ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಯಾಕೆ ಆತ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂತಹ ನಿಖರ ಮಾಹಿತಿ ಲಭ್ಯ ಆಗಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕೃಷಿ ತಪಾಂಡ ಅವರ
ಹೇಳಿಕೆಯನ್ನ ಪಡೆದ ನಂತರದಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಆಕೆಗೆ ಒಂದು ನೋಟಿಸ್ ಅನ್ನು ನೀಡಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ವೈಶಾಖ ಸಂಬಂಧಪಟ್ಟಂತ ಏನೋ ಒಂದು ಮೊಬೈಲ್ ಇದೆ, ಆ ಮೊಬೈಲನ್ನು ವಶಕ್ಕೆ ಪಡೆದಿರುವಂತಹದ್ದು. ಆ ಮೊಬೈಲ್ನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಏನಾದರೂ ಮಾಹಿತಿ ಸಿಗುತ್ತಾ, ಕೃಷಿ ತಪ್ಪಾಂಡಾಗ ಬಿಟ್ಟರೆ ಬೇರೆ ಯಾರಿಗಾದ್ರೂ ಆತ ಚಾಟ್ ಮಾಡ್ತಾ ಇದ್ನ ಅನ್ನುವಂಥ ಎಲ್ಲ ವಿಚಾರಗಳನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಮಧು, ನಿಮ್ಮ ಮಾಹಿತಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.